ಸಂದರ್ಭದಲ್ಲಿ ಕಳ್ಳತನ ಆದ ಒಂದು ವೆಹಿಕಲನ್ನು ಪತ್ತೆ ಹಚ್ಚುವುದರಲ್ಲಿ ಗೋಲ್ ಗುಂಬಜ್ ಪೊಲೀಸ್ ಠಾಣೆಯ ಸಿಬ್ಬಂದಿ ಕ್ರೈಮ್ PSI ಅವರು ನೇತೃತ್ವದಲ್ಲಿರುವಂಥ ಸಿಬ್ಬಂದಿ ಅವರು ಪತ್ತೆ ಹಚ್ಚುವುದರಲ್ಲಿ ಯಶಸ್ವಿಯಾಗಿರ್ತಾರೆ. ಇದರಲ್ಲಿ ದಿನಾಂಕ 14ರಂದು ಬೆಳಗಿನ ಜಾವ ಒಂದು ನಂಬರ್ ಪ್ಲೇಟ್ ಇಲ್ಲದ ಬೊಲೆರೋ ಸಿಂದಗಿ ನಾಕಾದಿಂದ ಹೊರಗಡೆ ಬರ್ತಾ ಇರ್ತದೆ. ಆವಾಗ ಸಂಶಯಪಟ್ಟು ನಮ್ಮವರು ಅದನ್ನು ನಿಲ್ಲಿಸ್ತಾರೆ. ಪೊಲೀಸರು ನಿಲ್ಲಿಸಿದಾಗ ಅಲ್ಲಿ ತಪ್ಪಿಸಿಕೊಳ್ಳಲಿಕ್ಕೆ ಯತ್ನಿಸಿದಾಗ ಹಿಂಬಾಲಿಸಿ ಅವನಿಗೆ ಹಿಡಿಯಲಾಗಿ ಅವನು ಯಾಸೀನ್ ಅಲಿಯಾಸ್ ಮೊಹಮ್ಮದ್ ಯಾಸೀನ್ 24 ವರ್ಷ ವಯಸ್ಸು, ಇವರು ಬಿಜಾಪುರ ಶಹರದವನು. ಇವನು ಈ ವೆಹಿಕಲನ್ನು ಬೊಲೆರೋ ವಾಹನವನ್ನು ಕಳ್ಳತನ ಮಾಡ್ಕೊಂಡು ಹೋದ ಬಗ್ಗೆ ಆಮೇಲೆ ಒಪ್ಕೊಂಡಿರ್ತಾನೆ. ಇದರಲ್ಲಿ ಈ ಸಂದರ್ಭದಲ್ಲಿ ಗೋಲ್ ಗುಂಬಜ್ ಪೊಲೀಸ್ ಠಾಣೆಯಲ್ಲಿ 6 ಫೆಬ್ರವರಿ 6ನೇ ತಾರೀಕು, ಈ ತಿಂಗಳಲ್ಲಿ 6ನೇ ತಾರೀಕರಂದು ಒಂದು ಕಳ್ಳತನ ಪ್ರಕರಣ ದಾಖಲಾಗಿರುತ್ತದೆ. ಮತ್ತು ಈ ವಾಹನವು ಡಿಸೆಂಬರ್ 23ರಲ್ಲಿ ಕಳ್ಳತನ ಆಗಿರುತ್ತದೆ. ಮತ್ತು ಇವನಿಗೆ ಇನ್ನೂ ಆಳವಾಗಿ ವಿಚಾರಣೆ ಮಾಡಿದಾಗ ಇನ್ನೂ ಕೆಲವು ಅಫೆನ್ಸಸ್ನು ಸಹ ಅವನು ಒಪ್ಕೊಂಡಿರ್ತಾನೆ. ಅದರಲ್ಲಿ ಇನ್ನೊಂದು ಸ್ವಿಫ್ಟ್ ಡಿಸೈರ್ ಕಾರ್ ಮತ್ತು ಒಂದು TUV ಮಹೀಂದ್ರ TUV 300 ಗಾಡಿ, ಈ 2 ಗಾಡಿಯನ್ನು ಸಹ ನಾವು ವಶಕ್ಕೆ ಪಡೆದಿದ್ದೀವಿ. ಇದರಲ್ಲಿ ಇನ್ನೊಂದು ಗಾಡಿ ಸ್ವಿಫ್ಟ್ ಡಿಸೈರ್ ಗಾಡಿ ಐಗಳಿ ಪೊಲೀಸ್ ಠಾಣೆ ಬೆಳಗಾವಿ ಅಲ್ಲಿ ಬರುತ್ತದೆ. ಮತ್ತು ಇನ್ನೊಂದು TU ಗಾಡಿ ಜಲ್ನಗರ್ ಪೊಲೀಸ್ ಠಾಣೆಯಲ್ಲಿ ಆಗಿರುವ ಕೇಸ್ ಇದೆ. ಸೊ ಒಟ್ಟು 3 ಗಾಡಿಗಳನ್ನು ಈ ವ್ಯಕ್ತಿಯಿಂದ, ಈ ಆರೋಪಿಯಿಂದ ವಶಕ್ಕೆ ಪಡೆಯಲಾಗಿದೆ. ಮತ್ತು ಈಗಾಗಲೇ ಒಳ್ಳೆ ಕೆಲಸ ಮಾಡಿದ್ದಕ್ಕೆ ನಮ್ಮ ಟೀಮನ್ನು ಸಹ ನಾವು ಬಹುಮಾನವನ್ನು ಘೋಷಿಸಿದ್ದೀವಿ. ಒಟ್ಟು 3 ವೆಹಿಕಲ್ ಅಂದಾಜು ಕಿಮ್ಮತ್ತು 15 ಲಕ್ಷ ಅಷ್ಟು ಆಗುತ್ತೆ. ಒಬ್ಬನೇ ಮಾಡಿದ್ದು, ಒಬ್ಬನೇ ಆರೋಪಿ. ಮತ್ತು ಇದರಲ್ಲಿ FIR ಸಹ ಸ್ವಲ್ಪ ಲೇಟಾಗಿ ದಾಖಲಾಗಿರುತ್ತದೆ. ಡಿಸೆಂಬರಲ್ಲಿ ಆದ ಘಟನೆ, ವ್ಯಕ್ತಿ ಬಂದು ಫೆಬ್ರವರಿಯಲ್ಲಿ ಕಂಪ್ಲೇಂಟ್ ಕೊಡ್ತಾರೆ. ಕಂಪ್ಲೇಂಟ್ ಕೊಟ್ಟ ನಂತರ ನಾವು ಈ ಕೂಡಲೇ ಅದನ್ನು FIR ಮಾಡಿದ್ದೀವಿ. ಮತ್ತು ಈ ರೀತಿ ಚೆಕಿಂಗ್ ಮಾಡುವಾಗ ಈ ರೀತಿ ಸಿಕ್ಕಿದ್ದಾನೆ. ಒಂದು 2 ಗಾಡಿ ಲೋಕಲ್ ಮತ್ತು ಇನ್ನೊಂದು ಐಗಳಿ ಪೊಲೀಸ್ ಠಾಣೆ ಬೆಳಗಾವಿ ವ್ಯಾಪ್ತಿಯಲ್ಲಿ ಬರುತ್ತದೆ. ಥ್ಯಾಂಕ್ ಯು. ಗಾಡಿ ಕಾಣಬೇಕು, ಸ್ವಲ್ಪ ಸ್ಪೇಸ್